ಆಂಧ್ರ ಪ್ರದೇಶದಲ್ಲೂ ಜೆಡಿಎಸ್ ಹವಾ ಇದೆ. ಕುಮಾರಣ್ಣನ ಫೋಟೋಗೆ ಪೂಜೆ ಮಾಡ್ತಾರೆ. ಅಪ್ಪನ ಸಾಧನೆ ಅಭಿಮಾನಿಗಳ ಬಗ್ಗೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹರ್ಷವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಮಂಡ್ಯ ಜಿಲ್ಲೆಯಿಂದ ಸಂಸದರಾಗಿ ಈ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳ ಕ್ಯಾಬಿನೆಟ್ನಲ್ಲಿ ಇವತ್ತು ಸಚಿವರಾಗಿ 9ನೇ ಸ್ಥಾನದಲ್ಲಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ದೇಶದ ಪ್ರಧಾನ ಮಂತ್ರಿಗಳು ಅವರಿಗೆ 2 ಪ್ರಮುಖ ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಒಂದು ಉಕ್ಕು ಮತ್ತು ಇನ್ನೊಂದು ಬೃಹತ್ ಕೈಗಾರಿಕೆ. ಅವರ ಇಷ್ಟು ವರ್ಷದ ಸುದೀರ್ಘವಾದಂಥ ರಾಜಕಾರಣದ ಜೀವನದಲ್ಲಿ ಅವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅತ್ಯಂತ ಕಮ್ಮಿ ಅವಧಿನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಜನಪರವಾದಂಥ ಕಾರ್ಯಕ್ರಮಗಳು ಬಹುಶಃ ಗ್ರಾಮ ವಾಸ್ತವ್ಯ ಇರ್ಬೋದು, ಜನತಾ ದರ್ಶನ ಇರ್ಬೋದು, ಸಾರಾಯಿ ಲಾಟ್ರಿಯನ್ನು ನಿಷೇಧ ಮಾಡಿರ್ತಕ್ಕಂಥದ್ದು ಇರ್ಬೋದು. ಈ ರೀತಿ ಅನೇಕ ಕಾರ್ಯಕ್ರಮಗಳು ಇವತ್ತಿಗೂ ಮನೆ ಮನೆ ಮಾತಾಗಿರ್ತಕ್ಕಂಥದ್ದು. ಅಂಥ ಒಬ್ಬ ನಾಯಕನಿಗೆ ಇವತ್ತು ಈ ದೇಶದ ಪ್ರಧಾನ ಮಂತ್ರಿಗಳು ಗುರುತಿಸಿ 2 ಉನ್ನತವಾದಂಥ ಹುದ್ದೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಕಳೆದ 1 ವರ್ಷದಲ್ಲಿ ಅವರು ಯಾವ ಮಟ್ಟಕ್ಕೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಸಣ್ಣ ಉದಾಹರಣೆ. ವೈಜಾಗ್ನ RINL ಸ್ಟೀಲ್ ಪ್ಲ್ಯಾಂಟು 1 ಲಕ್ಷ ಕೋಟಿ ಬೆಲೆ ಬಾಳ್ತಕ್ಕಂಥ ಈ ಒಂದು ಸ್ಟೀಲ್ ಪ್ಲ್ಯಾಂಟ್ನ ಕೇವಲ 10,000 ಕೋಟಿ ರೂಪಾಯಿಗೆ ಅದನ್ನು ಖಾಸಗೀಕರಣ ಮಾಡಬೇಕು, ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ತಗೋಬಿಟ್ಟಿದ್ರು. ಕೊನೆಗೆ ಕುಮಾರಣ್ಣವರು ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ರವರ ಜೊತೆಯಲ್ಲಿ ಕೂತು ಆಂಧ್ರದ ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ಅವ್ರ ಜೊತೆ ಕೂತು ಅವ್ರಿಗೆ ಯಾವಾಗಾದರೂ ನನಗೆ ಮೊದಲನೇ ಹಂತದಲ್ಲಿ ಇದಕ್ಕೆ ಚಾಲನೆ ಕೊಡ್ತಕ್ಕಂಥದಕ್ಕೆ ಹಣಕಾಸನ್ನು ಬಿಡುಗಡೆ ಮಾಡಿ ನನ್ನ ಮೇಲೆ ವಿಶ್ವಾಸ ಇಡಿ, 100ಕ್ಕೆ 100 RINL ಸ್ಟೀಲ್ ಪ್ಲ್ಯಾಂಟ್ಗೆ ಮತ್ತೆ ಒಂದು ಮರುಜೀವ ಕೊಡ್ತಕ್ಕಂಥದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಅವರ ಮನವೊಲಿಸಿ 11,440 ಕೋಟಿ ರೂಪಾಯಿಯಷ್ಟು ಇವತ್ತು ಹಣ ಹೂಡಿಕೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರು ಆಂಧ್ರಕ್ಕೆ ಅವರನ್ನು ಆಂಧ್ರದ ಜನತೆ ವೈಜಾಗ್ನಲ್ಲಿ ಅವ್ರನ್ನ ಕರೆಸಿ ಅವರ ದೊಡ್ಡ ಕಟೌಟ್ಗೆ ಹಾಲಿನ ಅಭಿಷೇಕವನ್ನು ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ನನಗೆ MOS ಇನ್ನೊಬ್ರು ಇದ್ದಾರೆ. MOS ಅಂದರೆ ರಾಜ್ಯದಿಂದ ಒಬ್ಬರು ಮಂತ್ರಿ ಆಗ್ತಾರೆ ಕುಮಾರಣ್ಣನ ಇಲಾಖೆಗೆ. ಅವರು ಆಂಧ್ರದವರು, BJPಯ MOS ಅವರು ಒಂದು ಮಾತು ನನಗೆ ಮೊನ್ನೆ ಹೇಳ್ತಾ ಇದ್ರು, ಸಾರ್ ನೀವು ಜನತಾದಳ ಪಕ್ಷನ ಕೇವಲ ಕರ್ನಾಟಕಕ್ಕೆ ಸೀಮಿತ ಮಾಡ್ಕೊಳ್ತಕ್ಕಂಥದ್ದಲ್ಲ, ಇವತ್ತು ಕುಮಾರಣ್ಣನಿಗೆ ಯಾವ ಮಟ್ಟಕ್ಕೆ ವೈಜಾಗ್ನಲ್ಲಿ ಮನೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅಂದರೆ, ನೀವು ವೈಜಾಗ್ನಲ್ಲಿ ಒಂದು 10 ಜನ ಕ್ಯಾಂಡಿಡೇಟ್ಗಳನ್ನ ಫೀಲ್ಡ್ ಮಾಡಿದ್ರೆ ಜನ ಸನ್ಮಾನ್ಯ ಕುಮಾರಣ್ಣ ಅವರ ಹೆಸರಲ್ಲಿ ಒಂದು 10 ಜನ ಶಾಸಕರನ್ನ ನಿಮಗೆ ಉಡುಗೊರೆಯಾಗಿ ಕೊಡ್ತಕ್ಕಂಥ ವಾತಾವರಣ ಇದೆ ಅಂತಕ್ಕಂಥದ್ದು ನಮ್ಮ MOSನ ಮಂತ್ರಿಗಳು ಮೊನ್ನೆ ನಮ್ಗೆ ಹೇಳ್ತಾ ಇದ್ರು. ಯಾಕೆಂದರೆ ಬಹಳ ಜನ ಕುಟುಂಬ ಆ ಒಂದು RINL ಸ್ಟೀಲ್ ಪ್ಲ್ಯಾಂಟ್ ಮೇಲೆ ಅವಲಂಬಿತರಾಗಿ ಜೀವನ ಸಾಗಿಸ್ತಾ ಇದ್ರು. ಜೀವನೋಪಾಯಕ್ಕೆ ಒಂದು ಮುಖ್ಯವಾದಂಥ ದಾರಿಯಾಗಿತ್ತು. ಅಂಥವರೆಲ್ಲ ಪಾಪ ಬೀದಿಗೆ ಬಂದುಬಿಟ್ಟಿದ್ರು. ಕುಮಾರಣ್ಣ ಅವರ ಹೆಸರು ವೈಜಾಗ್ ಸ್ಟೀಲ್ ಪ್ಲ್ಯಾಂಟ್ ಚಾಲನೆ ಮಾಡಿದ ನಂತರ ಮನೆಯಲ್ಲೂ ಇವತ್ತು ಅವರ ಫೋಟೋನ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥ ವಾತಾವರಣ ನೋಡ್ತಾ ಇದ್ದೇವಣ. ಹಾಗಾಗಿ ಇನ್ನೊಂದು ನಮ್ಮ ಸುರೇಶ್ ಗೌಡ್ರು ಹೇಳ್ತಾ ಇದ್ರು, ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಗಳು 4,300 ಬಸ್ಗಳು ಹೈಯೆಸ್ಟು. ಮೊದಲನೇ ಹಂತದಲ್ಲಿ 9,000 ಬಸ್ಗಳು ಇಡೀ ದೇಶಕ್ಕೆ ಏನು ಕೊಟ್ಟರು. ಅದರಲ್ಲಿ ಏನು ಪಾಪ ನಮ್ಮ ಕರ್ನಾಟಕ ರಾಜ್ಯದವರು ಯಾರು ಏನು ಕುಮಾರಣ್ಣನ ಹತ್ರ ಬಂದು ನಮಗಿಷ್ಟು ಬಸ್ ಕೊಡಿ, ನಮ್ಗೆ ಅನುಕೂಲ ಆಯ್ತದೆ, ನಮ್ಮ ಜನಕ್ಕೆ ಒಳ್ಳೇದಾಯ್ತದೆ ಅಂತ ಪಾಪ ಯಾರು ಬಂದು ಕೇಳಿದವರಿಲ್ಲ. ಕುಮಾರಣ್ಣವರು ಮೊದಲನೇ ಹಂತದಲ್ಲಿ ಹತ್ತತ್ರ 50% ಬಸ್ಸು 9,000ರಲ್ಲಿ 4,500 ಇಲ್ಲೇ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ.
ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.